ಹನುಮಂತನಿಗೆ ಸಪೋರ್ಟ್ ನ ಮಾಡಿ ಓಟನ ಮಾಡಿದಂತ ನಟ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಬಹಳಷ್ಟು ಬೇಸರವಾಗುತ್ತೆ. ಇವರು ಅದ್ಭುತವಾಗಿ ಕೂಡ ನಟಿಸಿದ್ರು, ಕೆಲವಷ್ಟು ಬೆರಳೆಣಿಕೆಯ ಸಿನಿಮಾಗಳಷ್ಟೇ. ಆದ್ರೆ ಹೆಚ್ಚಾಗಿ ಇವರು ಫೇಮಸ್ ಆಗಿದ್ದು ಶೆಟ್ಟಿ ಅಂತಾನೆ. ಹನುಮಂತನ ಒಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕೂಡ ನೋಡ್ತಾ ಇದ್ರಂತೆ. ಸೊ ಆದ್ರೆ ಕಾರಣಾಂತರಗಳಿಂದ ಇವರು ಅಚಾನಕ್ ಆಗಿ ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾರೆ ಹೃದಯಾಘಾತ. ಸೊ 45 ವರ್ಷ ವಯಸ್ಸು ಅಷ್ಟೇ ಆಗಿತ್ತು. ಬಿಗ್ ಬಾಸ್ ನಲ್ಲಿ ಹನುಮಂತ ಅಂದ್ರೆ ಇವರಿಗೆ ಫೇವರೇಟ್. ಮತ್ತೆ ಸ್ವತಃ ಇವರು ಕೂಡ ಹೇಳಿದ್ದಾಗೆ ಹನುಮಂತನಿಗೆ ಇವರು ಕೂಡ ವೋಟ್ ಮಾಡಿದ್ರಂತೆ. ಸೊ ಇವರು ಕೂಡ ಹನುಮಂತ ಗೆಲ್ಲುವಲ್ಲಿ ಇವರ ಒಂದು ಪಾತ್ರವೂ ಕೂಡ ಆಯ್ತು, ಇವರ ಒಂದು ವೋಟಿಂಗ್ ಕೂಡ ಹೆಲ್ಪ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಇವರು ಈಗ ಎಲ್ಲರೂ ಕೂಡ ಬಿಟ್ಟೋಗಿದ್ದಾರೆ. ನವಗ್ರಹ ಸಿನಿಮಾ ನೋಡಿದ್ರೆ ಗೊತ್ತಿರುತ್ತೆ, ನಾಗೇಶ್ ಶೆಟ್ಟಿ ಕಾಂಬಿನೇಷನ್ ಎಲ್ರಿಗೂ ಕೂಡ ಗೊತ್ತು. ಅದರಲ್ಲಿ ಶೆಟ್ಟಿ ಪಾತ್ರವನ್ನ ಮಾಡಿದಂತ ಗಿರಿ ದಿನೇಶ್ ಅವರು ಎಲ್ಲರೂ ಕೂಡ ಬಿಟ್ಟೋಗಿದ್ದಾರೆ. ಸೊ ಇವರು ದೊಡ್ಡ ನಟ, ಹಾಸ್ಯ ನಟ ದಿನೇಶ್ ಅವರ ಮಗ ಅಂತಾನೆ ಹೇಳ್ಬೋದು. ಗಿರಿ ದಿನೇಶ್ ಅಂತ ಇವರ ಪೂರ್ತಿ ಹೆಸರು. 45 ವರ್ಷ, ಎಲ್ಲರನ್ನೂ ಕೂಡ ಬಿಟ್ಟೋಗಿದ್ದಾರೆ. ಬಹಳಷ್ಟು ಬೇಸರದ ವಿಚಾರ ಅಂತ ಹೇಳ್ಬೋದು. ಸೊ ನಿಜಕ್ಕೂ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ, ಚೆನ್ನಾಗೇ ಇದ್ರು. ಬಟ್ ಆರೋಗ್ಯದ ಸಮಸ್ಯೆ ಅಷ್ಟಾಗಿ ಇರ್ಲಿಲ್ಲ. ಬಟ್ ಪರವಾಗಿಲ್ಲ, ಆರಾಮಾಗಿದ್ರು. ಏನಾಯ್ತು ಅಂತ ಗೊತ್ತಾಗಿಲ್ಲ. ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಹನುಮಂತಗೂ ಕೂಡ ಬಹಳ ಬೇಸರ ಇದೆ. ಅದ್ಭುತವಾದಂತಹ ಕಲಾವಿದರಾಗಿದ್ರು ಗಿರಿ ದಿನೇಶ್ ಅವರು. ಬಟ್ ಅವಕಾಶಗಳು ಸಿಗಲಿಲ್ಲ. ಬಟ್ ಅದು ಬೆರಳೆಣಿಕೆ ಸಿನಿಮಾ, ಒಂದು 4-5 ಸಿನಿಮಾಗಳಲ್ಲಿ ನಟಿಸಿರ್ಬೋದು ಅಷ್ಟೇ. ಹನುಮಂತನಿಗೂ ಕೂಡ ಬೇಸರಾಗಿ ಭಾವುಕರಾಗಿದ್ದಾರೆ ಗಿರಿ ದಿನೇಶ್ ಅವರನ್ನ ಕಳೆದುಕೊಂಡು.